1800 ಹೆಕ್ಟ್ರಿಗೆ ನೀರಾವರಿ ಆಗತ್ತೆ ನೋಡ್ರಿ. ಮಜ್ಜೂರು ಮಾಚಿನಹಳ್ಳಿ ಮಜ್ಜೂರು ಗ್ರಾಮದಲ್ಲಿ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ. ಹೌದು, ಗದಗ ಜಿಲ್ಲೆ ಶಿರಹಟ್ಟಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಿರುವ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದಂತಹ 1008 ಬಡವರ ಕಲ್ಯಾಣೋತ್ಸವ ನೆರವೇರಿಸಿದ ಕಲ್ಯಾಣ ಪುರುಷ ಬಿಟಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಶಿರಹಟ್ಟಿ ಮತಕ್ಷೇತ್ರದ ಮಜ್ಜೂರು ಗ್ರಾಮದ ಐತಿಹಾಸಿಕ ಕೆರೆಯ ನೀರಿನಿಂದ ರೈತರ ಜಮೀನುಗಳಿಗೆ ಕಿನ್ನಾಳಿಗೆ ಮುಖಾಂತರ ಹರಿಯುವ ನೀರು ಬಂದಾಗಿರುವುದನ್ನು ಖಂಡಿಸಿ ಪ್ರತಿಭಟಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಬಿಟಿ ಚಂದ್ರಶೇಖರ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಕಾಲುವೆಯನ್ನು ಸ್ವಚ್ಛಗೊಳಿಸಿ ರೈತರಿಗೆ ಅನುಕೂಲ ಕಲ್ಪಿಸುತ್ತೇವೆ ಎಂದು ಭರವಸೆ ನೀಡಿ ಕಿನ್ನಾಲಿಗೆಯಲ್ಲಿ ಬೆಳೆದಿದ್ದ ಹೂಗಳನ್ನು ತೆಗೆಯಲು ಮುಂದಾದರು. ಬಸವರಾಜ ನಾವಲಗುಂದ, ಶಿರಹಟ್ಟಿ, ಪ್ರಜಾಪವರ್ ಟಿವಿ. ನೋಡಿದ್ರ ಈ ನಮೂನಿ ಆದ್ರ ನಾವು ಬದುಕ್ತೀವ ಸಾಯ್ತೀವಿ ಕೆಳಗಿದ್ದಾರ ಎಲ್ಲಿ ಹೋಗ್ತಿದ್ ನೀರು ರೈತರ ಹೊಲ ನೋಡ್ರಲ್ಲೇ ದನಕ್ಕ ನೀರ್ಲ ಅಂತೇಳಿ ಮಾಡ್ತಾರದ ಗೇಟ್ ಎತ್ತಬೇಕು ಗೇಟ್ ನಾವು ಎಲ್ಲರಿಗೂ ನಮಸ್ಕಾರ. ನಾವಿವತ್ತೇನು ಮಜ್ಜೂರು ಕೆರೆಯ ನೀರಾವರಿ ಅರಿವಿನ ಬಗ್ಗೆ ಮತ್ತು ನೀರು ಹರಿಸೋದ್ರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಮಜ್ಜೂರು ಮತ್ತು ಮಾಚನಹಳ್ಳಿ ಭಾಗದ ಎಲ್ಲ ರೈತರು ನನ್ನ ಹತ್ರ ಒಂದು ಮನವಿಯನ್ನು ಇಟ್ಟಿದ್ದರು. ಸರ್, ಯಾರೇ ಬಂದರೂ ಕೂಡ ನಮ್ಮ ಕೆನಾಲ್ಗಳು ರೆಡಿ ಆಗ್ತಿಲ್ಲ ಅಂತೇಳಿ. ಆ ಜನಗಳ ಆಸೆಯದಂತೆ ಆ ಜನಗಳ ಹೋರಾಟ ಇವತ್ತು ಗೆದ್ದಿದೆ. ನನ್ನ ಹೋರಾಟ ಗೆದ್ದಿಲ್ಲ. ನನ್ನಿಂದ ನಾನು ಹೋರಾಟ ಮಾಡಲಿಲ್ಲ. ಆ ಹೋರಾಟದ ರೈತರ ಕೂಗಿನ ಹಿಂದೆ ನಂದೊಂದು ನುಡಿ ಇತ್ತು ಅಷ್ಟೇ. ಆದ್ರೆ ಗೆದ್ದಿದ್ದು ಏನ್ ಮಾಡಿರಿ ಇವತ್ತು ಸರ್? ಗೆದ್ದಿದ್ದೀವಿ ಅಂದ್ರೆ ಕೆನಾಲ್ ಅನ್ನ ರೆಡಿ ಮಾಡಿಸ್ಬೇಕಂದ್ರೆ JCPಗಳನ್ನ ಬಿಟ್ಟು ಕೆನಾಲ್ ರೆಡಿ ಮಾಡಿಸ್ತಾ ಇದೀವಿ ಸರ್. ರೆಡಿ ಇಲ್ಲ ಸರ್, ರೆಡಿ ಇಲ್ಲ. ಜಬ್ಬು ಬೆಳೆದು ಇಲ್ಲ ಸರ್, ರೆಡಿ ಇಲ್ಲ. ಬ್ಲಾಕ್ ಆಗ್ಬಿಟ್ಟು ಉಸ್ಕು ತುಂಬಿಕೊಂಡಿದೆ. ಅಂದ್ರೆ ಮಣ್ಣು ಹೌದು ಬ್ಲಾಕ್ ಆಗ್ಬಿಟ್ಟು ಗಿಡ ಗಂಟೆಗಳು ಬೆಳೆದಿದೆ. ಅವನ್ನೆಲ್ಲ ಇವತ್ತು ಕೆನಾಲ್ ಮುಖಾಂತರ ಇಂಜಿನಿಯರ್ ಮುಖಾಂತರ JCPಗಳನ್ನ ಇಟಾಚಿಗಳನ್ನ ಹಚ್ಚಿ ಸ್ವಚ್ಛ ಮಾಡಿಸಿ ಕೆಳಗಡೆ ಮುಂದ್ಗಡೆ ನೀರು ಬಿಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ವಿ. ಅದು ಈಗ ಆಲ್ರೆಡಿ ಎಲ್ಲ ಇಂಜಿನಿಯರ್ಗಳು, ಪೊಲೀಸ್ನವರು, ತಹಶೀಲ್ದಾರ್, EO ಅವರೆಲ್ಲ ಬಂದು ಈಗ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಕೂಡ ಸಂಬಂಧಪಟ್ಟಂತೆ ನಮಗೆ ಕೆಲವು ಅಧಿಕಾರಿಗಳು ಬಂದು ನಮಗೆ ಸಹಕರಿಸಿದ್ದಾರೆ. ಶಿರಹಟ್ಟಿ ಭಾಗದ ಎಲ್ಲ ಯಾರು ಅಧಿಕಾರಿಗಳು ತುಂಬ ನಮಗೆ ಸ್ಪಂದಿಸ್ತಾ ಇದ್ದಾರೆ ರೈತ ಹೋರಾಟಕ್ಕೆ. ದಯಮಾಡಿ ಇದೇ ಥರ ಸ್ಪಂದಿಸಿ. ಆಮೇಲೆ ಇನ್ನೊಂದೇನೆಂದರೆ ಕರೆಂಟಿದು ಈ ಭಾಗದ ವೋಲ್ಟೇಜ್ ಕಡಿಮೆ ಮಾಡ್ತಿದ್ದಾರಂತೆ. ದಯಮಾಡಿ ಮೆಸ್ಕಾಂ ಡಿಪಾರ್ಟ್ಮೆಂಟ್ ಅವರು ತಾವು ದಯಮಾಡಿ ತಾವು ಒಳ್ಳೆಯವರು ಇದ್ದೀರಿ. ಶಿರಹಟ್ಟಿಲಿ ನಾನು ನೋಡಿದ್ದೀನಿ ತಮ್ಮ ಬಗ್ಗೆ, ನಮ್ಮ ಮಾತಿಗೆ ತಾವು ಕೆಲಸ ಮಾಡಿದ್ದೀರಿ. ಈ ಕ್ಷೇತ್ರದಲ್ಲಿ ತುಂಬ ಕೆಲಸಗಳಿದೆ. ತಾವೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿ. ಯಾಕಂದರೆ ಅಧಿಕಾರಿಗಳು ನೀವು ಸೋಮಾರಿಗಳು ಥರ ಕುಂತ್ರೆ ಇಲ್ಲಿ ಜನ ಸತ್ತೋಗ್ತಾರೆ. ಜನ ಸತ್ತರೆ ನಿಮ್ಗೆ ಏನು ಸಂಬಳನೂ ಸಿಗೋದಿಲ್ಲ. ಆಮೇಲೆ ದಯಮಾಡಿ ಶಿರಹಟ್ಟಿ ಜನ ಒಳ್ಳೆ ಜನ. ಆ ಜನತೆಗೆ ನೀವೆಲ್ಲ ಅಧಿಕಾರಿಗಳು ವರ್ಗದವರು ದಯಮಾಡಿ ಕೆಲಸ ಮಾಡಿ. ಗ್ಯಾರಂಟಿ ಅವ್ರಿಗೆ ಒಳ್ಳೇದಾಗುತ್ತೆ. ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆದವರೆಲ್ಲ ಬ್ಯಾಂಕ್ಗಳ ಸಾಲಗಳು ತುಂಬೋದಾಗಲಿ, ಮತ್ತು ಆಮೇಲೆ ಬ್ಯಾಂಕಲ್ಲಿ ಮತ್ತೆ ಸಾಲ ತೊಗೊಳ್ಳೋದಾಗಲಿ, ಮತ್ತು ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲಿ ಎಲ್ಲ ಸರಿಯಾಗುತ್ತೆ. ನೀರಾವರಿಯನ್ನು ಹರಿಸುವ ಕೆಲಸಕ್ಕೆ ನಾವು ಇವತ್ತು ಮುಂದಾಗಿದ್ದೀವಿ. ಅದಕ್ಕೆಲ್ಲ ನಾವು ನಮ್ಮ ಎಲ್ಲ ಮಜ್ಜೂರು ಮತ್ತು ಮಾಚನಹಳ್ಳಿ ಜನಗಳದ ಗೆಲುವು ಅಂತೇಳಿ ನಾನು ಭಾವಿಸ್ತೀನಿ ಸರ್. ನಮಸ್ಕಾರ. ಪ್ರದೀಪ್ ಅಮರ್ಗೋಳ ಅಂತ ಅಸಿಸ್ಟೆಂಟ್ ಇಂಜಿನಿಯರು, ಸಣ್ಣ ನೀರಾವರಿ ಇಲಾಖೆ ಗದಗ ಸರ್. ಇವಾಗ ನಾವು ಈ ಟೋಟಲಿ ಮಜ್ಜೂರು ಕೆರೆದು 9 ಕಿಲೋಮೀಟರ್ ಕೆನಾಲ್ ಐತೆ ಸರ್. ಆ 9 ಕಿಲೋಮೀಟರ್ ಕೆನಾಲ್ ಏನೈತಲ್ಲ ಸರ್, ಅದ್ರ 1 ಕಿಲೋಮೀಟರ್ ಕೆನಾಲ್ ಮುಚ್ಚೋಗ್ತದೆ. ಇನ್ನು 8 ಕಿಲೋಮೀಟರ್ ಟೋಟಲ್ 17 ಗೇಟ್ಸ್ ಇದ್ದಾವೆ. ಅದರಾಗ ನಾವು 3 ಪೈಪ್ ಔಟ್ಲೆಟ್ಸ್ ಇಟ್ಕೊಂಡಿವಿ ಸರ್, ಗೇಟ್ಸ್. ಆಮೇಲೆ 1 ಕಿಲೋಮೀಟರ್ ಕೆನಾಲ್ ಏನಾಗಿ ಇಟ್ಕೊಂಡಿದ್ದೀವಿ. ಒಂದು 6 CTCಗೂ ಪ್ರೊವಿಷನ್ ಮಾಡ್ಕೊಂಡಿವಿ ಸರ್. ಆಮೇಲೆ ಹಿಂದೆ ಇದ್ರದ್ದು ಟೇಲ್ ಚಾನಲ್ ಇದೆ 1.5 ಕಿಲೋಮೀಟರ್. ಅದನ್ನು ಶೆಲ್ಟ್ ರಿಮೂವಲ್ ಕೂಡ ಇಟ್ಕೊಂಡಿದ್ವಿ. ಜಂಗಲ್ ಕಟ್ಟಿಂಗ್ ಶೆಲ್ಟ್ ರಿಮೂವಲ್ ಇಟ್ಕೊಂಡಿದ್ದೀವಿ. ಆಮೇಲೆ ಈ ಕೆನಾಲ್ದು ಸ್ಟಾರ್ಟಿಂಗಿಂದ ಹಿಡಿದು ಅಪ್ ಟು 8 ಕಿಲೋಮೀಟರ್ ತನಕ ಶೆಲ್ಟ್ ರಿಮೂವಲ್, ಜಂಗಲ್ ಕಟ್ಟಿಂಗು, ಆ ತೆಗೆದು ನೆಕ್ಸ್ಟ್ ಏನು ಮಾಡ್ತೀವಿ, ಅಲ್ಲೊಂದು ಪೈಪ್ ಅಕ್ವರ್ಡ್ ಆಗ್ತಿದೆ. ಆ ಪೈಪ್ ಅಕ್ವರ್ಡ್ ಆಗ್ತಲ್ಲಿ ಕೂಡ ಶೆಲ್ಟ್ ತುಂಬಿ, ಆಪು ಜಂಡು ತುಂಬಿ ಮುಂದೆ ನೀರು ಹೋಗ್ತಾ ಇಲ್ಲ, ಲೀಕೇಜ್ ಆಗ್ತಾ ಇದ್ದಾವೆ.
ಅದನ್ನ ಓಪನ್ ಬಂದರೆ ಓಪನ್ ಸ್ಲ್ಯಾಬ್ ಮಾಡ್ಬೇಕಂತ. ಅದನ್ನ ಯಾಕೆ ಮಾಡ್ತೀವಿ ಅಂತಂದರೆ ಇವಾಗ ಆ ಪೈಪ್ ಅಕ್ವರ್ಡ್ ಆಗ್ತು ಪೈಪ್ ಇದ್ದಾಗ ಯಾರು ಒಳಗಡೆ ಹೋಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಅದು. ಹಾಗಾಗಿ ಅದನ್ನು ಓಪನ್ ಸ್ಲ್ಯಾಬ್ ಮಾಡಿದ್ದು ಅಂತ ತಿಳ್ಕೊಳ್ತೀವಿ. ಓಪನ್ ಸ್ಲ್ಯಾಬ್ ಆಯಿತು ಅಂದರೆ ಯಾರು ಕ್ಲೀನ್ ಮಾಡ್ಕೋಬೋದು ಮೇಲೇ. ಈ ಪೈಪ್ ಅಕ್ವರ್ಡ್ ಇಟ್ಟಿದ್ರೆ ಒಳಗೆ ಹೋಗ್ತದೆ. ಸೊ ಇದೆಲ್ಲ ಒಂದು ಅಂಶಗಳನ್ನೆಲ್ಲ ಇದು ಇಟ್ಕೊಂಡು ಒಂದು 4-5 ಸಲ ವಿಸಿಟ್ ಮಾಡಿ 4-5 ಸಲ ವಿಸಿಟ್ ಮಾಡಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅವಶ್ಯಕತೆ ಇತ್ತು. ಅವಶ್ಯಕತೆ ತಕ್ಕಷ್ಟು ನಾವು ಮಾಡಿರೋದು. ಆಮೇಲೆ ಈ ಮೆಟ್ಲುಗಳು ಕೂಡ ಎಲ್ಲ ಹಾಳಾಗ್ಬಿಟ್ಟವೆ. ಇದನ್ನು ಪಾಯಿಂಟಿಂಗು ಆಮೇಲೆ ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಏನು ಹಳೆಯ ಸ್ಟೆಪ್ಸ್ ಎಲ್ಲ 1975 ಅದನ್ನೆಲ್ಲ ಕೂಡ ರಿನೋವೇಷನ್ಗೆ ಇಟ್ಕೊಂಡಿದ್ದೀವಿ ಸರ್. ಟೋಟಲಿ ಕೆರೆ ಬಂಡ್ ಇಂಪ್ರೂವ್ಮೆಂಟ್ ಕೂಡ ಇಟ್ಕೊಂಡಿದ್ವಿ. ಅದರಲ್ಲಿ ಪಿಚ್ಚಿಂಗ್ ಬಂತು, ಆಮೇಲೆ ಬಂಡು ಸ್ವಲ್ಪ ಸ್ಟ್ರೆಂಥನಿಂಗ್ ಮಾಡಿರೋದಿರ್ಬೋದು, ಆಮೇಲೆ ಅಲ್ಲೇನೋ ರ್ಯಾಕ್ ಆ್ಯಂಡ್ ಫಿಲ್ಲಿಂಗ್ ವರ್ಟಿಕಲ್ ರ್ಯಾಕ್ ಆ್ಯಂಡ್ ಫಿಲ್ಲಿಂಗ್ ಅದು ಏನಾದರೂ ಆಗಿದ್ರೆ ಅದನ್ನು ಮಾಡ್ಕೊಂಡಿರ್ಬೋದು. ಆಮೇಲೆ ಇದ್ರ ಬಂಡದ್ದು ಜಂಗಲ್ ಕಟ್ಟಿಂಗ್ ಬಂಡ್ ಇಂಪ್ರೂವ್ಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ಸರ್. ಇವನ್ನೆಲ್ಲ ಅಂಶಗಳನ್ನ ಇಟ್ಕೊಂಡು ಮಾಡಿದ್ವಿ ಸರ್. ಈಗ ಇವತ್ತೇನು ರಾಜ್ಯಾಧ್ಯಕ್ಷರೆಲ್ಲ ಒಂದು ಪ್ರತಿಭಟನೆ ಮಾಡಿದ್ರು. ನಾವು ಕೂಡ ಅವರಿಗೆ ತಿಳಿಸಿ ಹೇಳಿದ್ವಿ ಇದೆಲ್ಲ ಈ ಥರ ಪ್ರಾಜೆಕ್ಟ್ ಇದೆ ಸರ್ ಅಂತೇಳಿ. ಅವರು ಕೂಡ ನಮ್ಗೆ ಎಲ್ಲ ಸ್ಪಂದಿಸಿದ್ರು. ಇಲ್ಲಿ ಊರಿನ ಜನರು ಕೂಡ ಸ್ಪಂದಿಸಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ಆಗೋದ್ರಿಂದ ಸರಿಸುಮಾರು ಒಂದು 750 ಹೆಕ್ಟರ್ ನೀರಾವರಿ ಇಲ್ಲಿ ಈ ಭಾಗದ ಜನರಿಗೆ ಒಂದು ಉಪಯೋಗ ಆಗುತ್ತೆ ಸರ್. ಅದು ಮತ್ತು ರೈತರಿಗೆ ಉಪಯೋಗ ಆದರೆ ನಮಗೂ ಖುಷಿನೇ. ಅದಾಗಲಿ ಅಂತ ಇನ್ನೊಂದು 20 ಡೇಸಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿಸೋದೊಂದು ಮಾಡ್ತೀವಿ. ಟೆಂಡರ್ ನೋಟಿಫಿಕೇಶನ್ ಹಂತದಲ್ಲಿದೆ. ಟೆಂಡರ್ ನೋಟಿಫಿಕೇಶನ್ ಆಗಿದೆ ಅಂತ ಹೇಳಿದರೆ ವರ್ಕ್ ಆರ್ಡರ್ ಇಶ್ಯೂ ಆಯಿತು ಅಂದರೆ ಏಜೆನ್ಸಿಗೆ ನಾವು ಒಂದು ದಿನನ ತಡ ಮಾಡದೆ ವರ್ಕ್ ಸ್ಟಾರ್ಟ್ ಮಾಡಬೇಕು.